ಕರಾವಳಿ ಭಾಗಕ್ಕೆ ಮುಂಗಾರು ಮಳೆ ಭರ್ಜರಿಯಾಗಿ ಪ್ರವೇಶ ಪಡೆದಿದೆ. ಮಳೆಯ ಆಗಮನದ ಬೆನ್ನಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮುಂಗಾರು ಹಂಗಾಮಿನ ಕೃಷಿ ಚಟುವಟಿಕೆಗಳು ಗರಿಗೆದರಿವೆ. ಈ ಕುರಿತು ಒಂದು ವರದಿ. ಈ ಬಾರಿ ಕರಾವಳಿ ಜಿಲ್ಲೆಗಳಲ್ಲಿ ಬರೋಬ್ಬರಿ 12,000 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಬೆಳೆಯುವ ಬೃಹತ್ ಯೋಜನೆ ರೂಪಿಸಲಾಗಿದೆ. ವಿಶೇಷವೆಂದರೆ ದಕ್ಷಿಣ ಜಿಲ್ಲೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸಹ್ಯಾದ್ರಿ ಬ್ರಹ್ಮ ಎಂಬ ಹೈಬ್ರಿಡ್ ಭತ್ತದ ಹೊಸ ತಳಿಯನ್ನು ಪ್ರಾಯೋಗಿಕವಾಗಿ ಪರಿಚಯಿಸಲಾಗುತ್ತಿದೆ. ಹೊಸ ತಳಿಯತ್ತ ಕೃಷಿಕರನ್ನು ಆಕರ್ಷಿಸಲು ಕೃಷಿ ಇಲಾಖೆ ಸಜ್ಜಾಗಿದೆ. ಕರಾವಳಿಗೆ ಅಪ್ಪಳಿಸಿರುವ ಮುಂಗಾರು ಮಳೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ತಂಪು ಮಾಡಿದೆ. ಕಳೆದ ಹಲವು ದಿನಗಳಿಂದ ಉತ್ತಮ ಮಳೆಯಾಗಿರುವುದು ಈ ಭಾಗದ ಅನ್ನದಾತರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಮುಂಗಾರು ಹಂಗಾಮಿನ ಭತ್ತದ ಕೃಷಿಗೆ ಭೂಮಿ ಸಿದ್ಧಗೊಳ್ಳುತ್ತಿದೆ. ಈ ಬಾರಿ ಜಿಲ್ಲೆಯ ಕೃಷಿ ಇಲಾಖೆ ಭತ್ತದ ಕೃಷಿಗೆ ಅತ್ಯಂತ ಹೆಚ್ಚಿನ ಒತ್ತು ನೀಡಿದ್ದು, ರೈತರಿಗೆ ಸಕಾಲದಲ್ಲಿ ಬಿತ್ತನೆ ಬೀಜ, ಕೃಷಿ ಪರಿಕರಗಳು ಹಾಗೂ ಲಘು ಪೋಷಕಾಂಶಗಳ ಜೊತೆಗೆ ಹಸಿರೆಲೆ ಗೊಬ್ಬರವನ್ನು ವಿತರಿಸಲು ಸಿದ್ಧತೆ ಮಾಡಿಕೊಂಡಿದೆ. ಈ ಬಾರಿ ಜಿಲ್ಲೆಗೆ ಒಟ್ಟು 600 ಕ್ವಿಂಟಾಲ್ ಭತ್ತದ ಬೀಜದ ಅವಶ್ಯಕತೆಯನ್ನು ಅಂದಾಜಿಸಲಾಗಿದೆ. ಕಳೆದ ಬಾರಿ ಜಿಲ್ಲೆಯಲ್ಲಿ ಕೃಷಿ ಭಾಗ್ಯ ಯೋಜನೆ, ಕೃಷಿ ಯಾಂತ್ರೀಕರಣ ಹಾಗೂ ತುಂತುರು ನೀರಾವರಿಗೆ ಭಾರಿ ಯಶಸ್ಸು ದೊರೆತಿದೆ. ಇಲಾಖೆಯಿಂದ ಒಟ್ಟು 241 ಕೃಷಿ ಹೊಂಡಗಳು ನಿರ್ಮಾಣವಾಗಿದ್ದು, 2,100 ರೈತರಿಗೆ ಸಹಾಯಧನ ರೂಪದಲ್ಲಿ ಆಧುನಿಕ ಯಂತ್ರೋಪಕರಣಗಳನ್ನು ನೀಡಲಾಗಿದೆ. ಭತ್ತದ ಕೃಷಿಯನ್ನು ಬಿಟ್ಟು ತೋಟಗಾರಿಕೆಯತ್ತ ಮುಖ ಮಾಡಿದ್ದಾರೆ. ಆದರೆ ಭತ್ತದ ಕೃಷಿಯನ್ನು ಕೇವಲ ಲಾಭದ ದೃಷ್ಟಿಯಿಂದ ನೋಡದೆ ಮಣ್ಣಿನ ಪ್ರೀತಿಗಾಗಿ ಮುಂದುವರಿಸಿಕೊಂಡು ಬಂದಿರುವ ಧೀಮಂತ ಕೃಷಿಕರು ಇಲ್ಲಿದ್ದಾರೆ. ಅದಕ್ಕೆ ಅತ್ಯುತ್ತಮ ಉದಾಹರಣೆ ಬಂಟ್ವಾಳ ತಾಲೂಕಿನ ಕೃಷಿಕ ಪ್ರಭಾಕರ ಶೆಟ್ಟಿ. ಕಳೆದ 4 ದಶಕಗಳಿಂದ ಭತ್ತದ ಕೃಷಿಯನ್ನೇ ಇವರು ಉಸಿರಾಗಿಸಿಕೊಂಡಿದ್ದಾರೆ. ದೂರದರ್ಶನದೊಂದಿಗೆ ಬಂಟ್ವಾಳದ ಭತ್ತ ಬೆಳೆಗಾರ ಪ್ರಭಾಕರ ಶೆಟ್ಟಿ ಕಳೆದ 40 ವರ್ಷಗಳಿಂದ ಭತ್ತದ ಕೃಷಿಯಲ್ಲಿ ತೊಡಗಿಕೊಂಡಿದ್ದು, ಈ ಬಾರಿಯ ಮುಂಗಾರು ಬೆಳೆಗೆ ಈಗಾಗಲೇ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಈ ಸಲ ಕೃಷಿ ಇಲಾಖೆ ಪರಿಚಯಿಸಿರುವ ಸಹ್ಯಾದ್ರಿ ಬ್ರಹ್ಮ ತಳಿಯನ್ನೇ ನಾಟಿ ಮಾಡಲು ಉದ್ದೇಶಿಸಿದ್ದು, ಜೂನ್ 10ರಿಂದ ತಮ್ಮ ಗದ್ದೆಯಲ್ಲಿ ಕೃಷಿ ಚಟುವಟಿಕೆಗಳು ಆರಂಭವಾಗಲಿದೆ ಎಂದರು. ನಮಗೆ ಭದ್ರ ಸರ್ಕಾರದಿಂದ ಈಗ ಬಂದಿದೆ 2 ಕ್ವಿಂಟಲ್ ಸಂದು. ಈಗ ನಾವು ಒಂದು 15ರ ನಂತರ ಬೇಗ ಮಾಡಿದ್ರೆ ಅದು ನಮ್ಗೆ ಕಟಾವು ಮಾಡಲಿಕ್ಕೆ ತೊಂದರೆ ಆಗ್ತದೆ. ಯಾಕಂದ್ರೆ ನಾವು ಟ್ರ್ಯಾಕ್ಟರ್ ಅಲ್ಲಿ ಇದರಲ್ಲಿ ಮೆಷಿನ್ ಅಲ್ಲಿ ಮಾಡುದು. ಮೆಷಿನ್ ಅಲ್ಲಿ ಊಸಿ ಹೋದ್ರೆ ನಮ್ಗೆ ಫುಲ್ ಏನು ಸಿಕ್ಕುದಿಲ್ಲ. ಅದಕ್ಕಾಗಿ ನಾವು ಲೇಟ್ ಆಗಿ ಮಾಡ್ತೇವೆ. ಸೊಸೈಟಿಯಲ್ಲಿ ನೀಬಟ್ಟಿಯಲ್ಲಿ ನನಗೆ ಮತ್ತೆ ನಮ್ಮ ಮಿಸ್ಸಸ್ ಹೆಸರಲ್ಲಿ ಉಂಟು. ಮತ್ತೆ ಎಲ್ಲ ಸಾಲವೇ, ಮೂಲ ಏನಿಲ್ಲ ನಮ್ಮಲ್ಲಿ. ದಕ್ಷಿಣ ಕನ್ನಡ ಜಿಲ್ಲಾ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಹೊನ್ನಪ್ಪ ಗೌಡ ಈ ಬಾರಿ ಜಿಲ್ಲೆಯಲ್ಲೇ ಮೊದಲ ಬಾರಿಗೆ ಸುಮಾರು 500 ಹೆಕ್ಟೇರ್ ಪ್ರದೇಶದಲ್ಲಿ ಹೊಸ ತಳಿಯಾದ ಸಹ್ಯಾದ್ರಿ ಬ್ರಹ್ಮವನ್ನು ಬೆಳೆಸಲು ಪ್ರಾಯೋಗಿಕ ಸಿದ್ಧತೆ ಮಾಡಿಕೊಂಡಿದ್ದೇವೆ. ಕಳೆದ ವರ್ಷದಂತೆ ಈ ಬಾರಿಯೂ ನಮ್ಮ ಭತ್ತದ ಕೃಷಿಯ ಗುರಿಯನ್ನು ಯಶಸ್ವಿಯಾಗಿ ತಲುಪಲಿದ್ದೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಅದೇ ರೀತಿ ಕೃಷಿ ಯಂತ್ರೋಪಕರಣಗಳಲ್ಲಿ ಸುಮಾರು ನಾವು 2,100 ಜನರಿಗೆ ಅಂದ್ರೆ ಕೃಷಿ ಯಂತ್ರೋಪಕರಣಗಳನ್ನು ಸಬ್ಸಿಡಿ ದರದಲ್ಲಿ ವಿತರಣೆ ಮಾಡಿದ್ದೇವೆ. ಅದೇ ರೀತಿ ತುಂತುರು ನೀರಾವರಿ ಘಟಕಗಳನ್ನು ಸುಮಾರು 3,751 ಜನರಿಗೆ ನಾವು ವಿತರಣೆ ಮಾಡಿದ್ದೀವಿ. ಹಾಗಾಗಿ ನಮ್ಮ ಜಿಲ್ಲೆಗೆ ಟಾರ್ಗೆಟ್ ಇದೆ, ಅದರ ಪ್ರಕಾರ ನಾವು ಕಳೆದ ವರ್ಷನೂ ಸಹ ಪ್ರಗತಿ ಸಾಧಿಸಿದ್ದೇವೆ. ಈ ವರ್ಷನೂ ಸಹ ನಾವು ಪ್ರಗತಿ ಸಾಧನೆ ಮಾಡಲಿಕ್ಕೆ ಕ್ರಮವನ್ನು ಕೈಗೊಂಡಿದ್ದೇವೆ. ಒಟ್ಟಾರೆಯಾಗಿ ವರುಣನ ಕೃಪೆಯೊಂದಿಗೆ ಕರಾವಳಿಯ ಮಣ್ಣಿನ ಮಕ್ಕಳು ಮುಂಗಾರು ಹಂಗಾಮಿಗೆ ಸಂಪೂರ್ಣ ಸಜ್ಜಾಗಿದ್ದಾರೆ. ಕೃಷಿ ಇಲಾಖೆಯ ಹೊಸ ಯೋಜನೆಗಳು ಹಾಗೂ ರೈತರ ಪರಿಶ್ರಮ ಒಂದಾಗಿ ಈ ಬಾರಿಯ ಸಹ್ಯಾದ್ರಿ ಬ್ರಹ್ಮ ತಳಿಯ ಪ್ರಯೋಗ ಕರಾವಳಿಯ ಕೃಷಿ ಇತಿಹಾಸದಲ್ಲಿ ಹೊಸ ದಾಖಲೆ ಬರೆಯಲಿ ಎಂಬುದೇ ಎಲ್ಲರ ಆಶಯ.